ನೋಡಲ್ಲ. ಡಾಕ್ಟರ್ಗಳು ಡೈಲಿ ಬರ್ತಾರ್ರಿ? ಹಾಂ ಟೈಮಿಂಗ್ ಬರೋಂಗಿಲ್ಲ. ಸಮಯಕ್ಕೆ ಸರಿಯಾಗಿ ಬಾರದ ಆಸ್ಪತ್ರೆಯ ಸಿಬ್ಬಂದಿಗಳು, ಕೆರಳಿದ ರಕ್ಷಣಾ ವೇದಿಕೆಯ ಪದಾಧಿಕಾರಿಗಳು. ಹೌದು, ಇಲ್ಲಿ ಪೂರ್ತಿ ಏನು ಸಿಬ್ಬಂದಿಗಳಾರ ಸರ್, ದವಾಖಾನೆ ಸಿಬ್ಬಂದಿಗಳಿಗೆ ಪೂರ್ತಿ ವರ್ಗಾವಣೆ ಮಾಡಬೇಕು. ವರ್ಗಾವಣೆ ಮಾಡಿ ತಕ್ಷಣನೇ ಕ್ರಮ ಕೈಗೊಳ್ಳಬೇಕು. ಇಲ್ಲಾಂದ್ರೆ ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ ಸರ್. ಅಫ್ಜಲ್ಪುರ ತಾಲೂಕಿನ ಆತನೂರು ಗ್ರಾಮದಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸುಮಾರು 12 ಜನ ಸಿಬ್ಬಂದಿಗಳಿದ್ರೂ ಕೂಡ ಕೇವಲ 2 ರಿಂದ 3 ಜನ ಸಿಬ್ಬಂದಿಗಳು ಮಾತ್ರ ಆಸ್ಪತ್ರೆಗೆ ಬರ್ತಾರೆ. ಅದು ಅವರಿಗೆ ಇಷ್ಟವಾದ ಸಮಯದಲ್ಲಿ. ಕೇಳಿದ್ರೆ ಉಡಾಪೆ ಉತ್ತರವನ್ನು ಕೊಡ್ತಾರೆ. ಇದೊಂದು ಕಡೆ ಆದರೆ, ಇನ್ನೊಂದು ಕಡೆ ಗಬ್ಬೆದ್ದು ನಾರ್ತಾ ಇರುವ ಕೊಠಡಿಗಳು. ಆಸ್ಪತ್ರೆಗೆ ಬರಲು ಹಿಂದೇಟು ಹಾಕ್ತಾ ಇರುವ ಗ್ರಾಮಸ್ಥರು. ಕೂಡಲೇ ಇಲ್ಲಿರುವ ಸಿಬ್ಬಂದಿಗಳನ್ನು ಬೇರೆ ಕಡೆ ವರ್ಗಾವಣೆ ಮಾಡಿ, ಇಲ್ಲದೇ ಇದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟ ಮಾಡಲಾಗುವುದು ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಲತೀಫ್ ಅವರು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಗುರುದೇವ ಪೂಜಾರಿ, ಗ್ರಾಮ ಪಂಚಾಯತ್ ಸದಸ್ಯರಾದ ಲತೀಫ್ ಪಟೇಲ್, ರಾಘವೇಂದ್ರ ಗೊಳಸಾರ, ಮೆಹಬೂಬ್ ಪಟೇಲ್, ರಾಮಚಂದ್ರ ಹೇರೂರ್, ಮಂಜುನಾಥ ಕ್ಷತ್ರಿ, ಸಚಿನ್ ಮಗಿ, ಗುರು ನಂದಿಕೋಲ್, ಸಂತೋಷ್ ಅಂಬಣ್ಣ, ಗೋಪಣ್ಣ ಜಮಾದಾರ್, ಶಫೀಕ್, ರಾಜು ಗೊಳಸಾರ್ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಒಟ್ಟ ಸ್ವಚ್ಛತೆ ಇಲ್ಲ. ಯಾವುದೇ ಕಾರಣಕ್ಕೂ ಎಲ್ಲಿ ಹೋದರೂ ಕೂಡ ಗಬ್ಬು ವಾಸನೆ ಬರ್ತಕ್ಕಂಥ ಪರಿಸರವನ್ನು ಇವತ್ತು ಇಲ್ಲಿನ ಅಧಿಕಾರಿಗಳು ನಿರ್ಮಾಣ ಮಾಡಿದ್ದಾರೆ. ಯಾವುದೋ ಒಂದು CCTV ಕ್ಯಾಮ್ರಾ ಕೂಡ ಸರಿಯಾಗಿ ವರ್ಕ್ ಮಾಡೋದು ಇಲ್ಲಿ ಯಾವುದೋ ಚಾಲೂ ಇಲ್ಲ. ಮತ್ತು ಈ ಅನಾರೋಗ್ಯದಿಂದ ಬಳಸ್ತಕ್ಕಂಥ ಪೇಷಂಟ್ಗಳನ್ನ ಇಲ್ಲಿ ತೀರಾ ಇನ್ನಿಷ್ಟು ಅನಾರೋಗ್ಯದಿಂದ ಬಳಸ್ತಕ್ಕಂಥ ಕೆಲಸಗಳು ಇಲ್ಲಿನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಒಟ್ಟ ಸ್ವಚ್ಛತೆ ಇಲ್ಲ. ಬಂದಿರ್ತಕ್ಕಂಥ ಪೇಷಂಟ್ಗಳನ್ನ ಅಫ್ಜಲ್ಪುರ, ಗುಲ್ಬರ್ಗ ಕಳಿಸ್ತಕ್ಕಂಥ ಮಾಡ್ತಾರ. 12 ಜನ ಸ್ಟಾಫ್ ನರ್ಸ್ಗಳಿದ್ದಾರೆ. ಟೋಟಲ್ ಇವತ್ತು 3 ಜನ ಮಾತ್ರ ಕೆಲಸ ಮಾಡ್ತಾ ಇದ್ದಾರೆ. ಅವರು ಅಬ್ಸೆಂಟ್ ಆಗಿ ಮತ್ತು 8-9 ದಿನದ ಒತ್ತಟೆ ಬಂದು ಟೋಟಲಿ ಹಾಜರಿ ಹಾಕಿ ಹೋಗ್ತಾ ಇದ್ದಾರೆ. ಇಂಥ ಎಲ್ಲ ಅವ್ಯವಸ್ಥೆಯನ್ನು ಇವತ್ತು ನಾವು ಖಂಡಿಸ್ತಾ ಇದೀವಿ ಕರ್ನಾಟಕ ರಕ್ಷಣಾ ವೇದಿಕೆ. HO ಮತ್ತು DHO ಅವ್ರಿಗೆ ಒಂದೇ ಕೇಳ್ಕೊಳ್ಳೋದು ನಾವು ಒಂದೇ ರೀ, ಎಲ್ಲರಿಗೆ ಪ್ರತಿಯೊಬ್ಬರು ಮಾನವರೇ, ಎಲ್ಲರೂ ಮನುಷ್ಯರೇ ಇರ್ತಾರೆ. ಈ ಸರ್ಕಾರ ದವಾಖಾನೆ ಬರ್ಬೇಕಂದ್ರೆ ಎಲ್ಲ ಬಡ್ರೆ ಬರ್ತಾರ್ರಿ. ಬಡ್ರಿಗೆ ಈ ತರ ಮಾಡಿದ್ರೆ ಮುಂದೆ ಯಾರು ಏನ್ ಮಾಡ್ಬೇಕು ನೀವೇ ಹೇಳ್ರಿ. ಇಲ್ಲಿ ಪೂರ ಹದಿಗಟ್ಟಿದೆ ಸರ್. ಇಲ್ಲಿ ಏನಿಲ್ಲ, ದವಾಖಾನೆ ವ್ಯವಸ್ಥೆನೇ ಬರೋದಿಲ್ಲ. ಸಿಬ್ಬಂದಿಗಳು ಒಟ್ಟ ಕೆಲಸ ವರ್ಕ್ ಮಾಡಲ್ಲ, ಡಾಕ್ಟ್ರುಗಳು ಮಾಡಲ್ಲ, ಸಿಸ್ಟರ್ಗಳು ಇರಲ್ಲ, ಯಾರೇ ಇರಲ್ಲ ಸರ್. ಬಂದ್ ಬಳಕ ಇಲ್ಲಿಂದ ರೇವರು ಹೋಗ್ತಾರ ದವಾಖಾನಿಗೆ, ಮತ್ತಪ್ಪ ಇಲ್ಲಿಂದ ಅಫ್ಜಲ್ಪುರ ಹೋಗ್ತಾರ. ಇಲ್ಲಿ ಒಟ್ಟ ಹೆಂಗಂದ್ರೆ ವ್ಯವಸ್ಥೆನೇ ತಪ್ಪು ಹದಗೆಟ್ಟು ಹೋಗ್ಯದ ಸರ್. ಏನ್ರಿ ಇಲ್ಲಿ ದನ್ ಕಟ್ಟಿಗೆ ಹಚ್ಚಿ ಕಡೆ ಆಗಿ ಹೋಗ್ಯದ. 10 ದವಾಖಾನೆ ಅಂದ್ರೆ ಹೆಸರು ಎಂಥದಪ್ಪ, ಅಫ್ಜಲ್ಪುರ ತಾಲೂಕಾಗ ಅಂದ್ರೆ 10 ಅಂದ್ರೆ ದೊಡ್ಡ ಕೀರ್ತಿ ಹೆಸರು. ಇಲ್ಲಿ ಕೆಲಸ ಮಾಡೋರು ಸಿಬ್ಬಂದಿಗಳು, ಡಾಕ್ಟರ್ಗಳು ನೋಡಿದ್ರೆ ಹೆಂಗಂದ್ರೆ ಹದಿಗಟ್ಟು ಹೋಗ್ಯದ್ರಿ. 4 ದಿನದ್ದು 5 ದಿನದ್ದು 3 ದಿನದ್ದು ಒಮ್ಮೆ ಸಹಿ ಮಾಡಿ ಇಟ್ಟು ಹೋಗ್ತಾರ. ಇಲ್ಲಿ ವರ್ಕ್ ಮಾಡೋರು ಯಾರಿಲ್ಲ ಸರ್. ಇಲ್ಲಿ ತಕ್ಷಣನೇ ಸಿಬ್ಬಂದಿಗಳಿಗೆ THO ಅವರಿಗೆ ಮನವಿ ಮಾಡುವುದು ಏನಂದ್ರೆ, ಇಲ್ಲಿ ಪೂರ್ತಿ ಏನು ಸಿಬ್ಬಂದಿಗಳಾರ ಸರ್, ದವಾಖಾನೆ ಸಿಬ್ಬಂದಿಗಳಿಗೆ ಪೂರ್ತಿ ವರ್ಗಾವಣೆ ಮಾಡಬೇಕು. ವರ್ಗಾವಣೆ ಮಾಡಿ ತಕ್ಷಣನೇ ಕ್ರಮ ಕೈಗೊಳ್ಳಬೇಕು. ಇಲ್ಲಾಂದ್ರೆ ಉಗ್ರ ಹೋರಾಟವನ್ನು ಮಾಡಲಿಕ್ಕೆ ನಾವು ರೆಡಿ ಇದ್ದೇವೆ ಸರ್.